ಇದು ಸೇಮ್ ನಮ್ಮ ಟ್ಯಾಂಕ್ ಮನೆಯ ಟ್ಯಾಂಕಿನ ಲೆವೆಲ್ ಸೆನ್ಸರ್ಸ್ ವರ್ಕ್ ಆಗ್ತದಲ್ಲ ಅದೇ ರೀತಿ. ಒಂದು ಲೋ ಲೆವೆಲ್ ಸೆನ್ಸರ್, ಒಂದು ಹೈ ಲೆವೆಲ್ ಆದ ಕೂಡಲೇ ಮೋಟರ್ ಸಿಗ್ನಲ್ ಹೋಗ್ತದೆ, ಆಫ್ ಆಗಲಿಕ್ಕೆ ಮೋಟರ್ ಬಂದ್ ಆಗ್ತದೆ ಅಷ್ಟೇ. ಸೋಷಲೈಸಿಂಗ್ ಬೇಕು, ಯಾಕಂದರೆ ಈಗ ನಾನು ಅಪ್ಪ ಹೇಳಿಕೊಟ್ಟಾಗೆ ನಾನು ಮಾಡ್ತಾ ಇರೋದು ಅಲ್ಲ, ಅಥವಾ ಅವರ ಎಕ್ಸ್ಪೀರಿಯನ್ಸನ್ನು ಕೇಳುವುದೇ ಇಲ್ಲ ಅಂತೇಳಿ ಮಾಡೋದಿಲ್ಲ. ಅವ್ರು ಏನು ಮಾಡ್ಕೊಂಡು ಬಂದರು ಅದನ್ನು ಕೂಡ ಅಡಾಪ್ಟ್ ಮಾಡಿಕೊಂಡು ಈಗ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಏನುಂಟು ಅದನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಬೇಕು. ಇದು ಭಾರತದಲ್ಲಿ ಪ್ರಥಮ ಬಾರಿಗೆ ನಮ್ಮ ಅನ್ನಪೂರ್ಣ ನರ್ಸರಿಯಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ಸಿಸ್ಟಮ್. ಅಂದರೆ ಇದು ರೆಡಿ ಆಗಿ ಇಮಿಡಿಯೇಟ್ ಫಸ್ಟ್ ಅವರೆಲ್ಲ ಕಡೆ ಪ್ರಮೋಟ್ ಮಾಡಿದ್ರು, ಇದನ್ನು ಮಾಡ್ತಾ ಇದ್ದಾರೆ ಈಗ. ಅಂದರೆ ನಾವು ಇಂಪ್ಲಿಮೆಂಟ್ ಮಾಡಿ 6-7 ತಿಂಗಳಾಯಿತು. ಈಗ ತುಂಬ ಅನೇಕ ಸೈಟ್ಗಳಲ್ಲಿ ಇಂಪ್ಲಿಮೆಂಟೇಷನ್ ಆಗಿ ಸಕ್ಸಸ್. ಇದು 16 ಅಡಿ ಆಳ ಇದೆ, ಅಲ್ಲಿ 110 ಅಡಿ ಅಗಲ, 160 ಅಡಿ ಉದ್ದ. ಸೊ ಟೋಟಲ್ ಒಂದು 75 ಲಕ್ಷ ಲೀಟರ್ ನೀರು ಹಿಡಿಯುವಷ್ಟು ಸಾಮರ್ಥ್ಯ ಇದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಪೇತ್ರಿ ಅನ್ನಪೂರ್ಣ ನರ್ಸರಿಯಲ್ಲಿದ್ದೇನೆ. ಕಳೆದ ಒಂದು ವಾರದ ಹಿಂದೆ ಕಾಳು ಮೆಣಸನ್ನು PVC ಪೈಪ್ನಲ್ಲಿ ಹೇಗೆ ನೆಡುವಂಥದ್ದು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಅದೇ ನರ್ಸರಿಗೆ ಇವತ್ತು ನಾನು ಬಂದಿದ್ದೇನೆ. ಇವತ್ತು ನಿಮ್ಗೆ ತೋರಿಸ್ತಿರುವಂಥದ್ದು ತುಂಬ ಜನರಿಗೆ ಕೆಲಸದ ಬಿಸಿ, ಒತ್ತಡ, ಅದರ ಮಧ್ಯದಲ್ಲಿ ಆಟೋಮೇಷನ್ ಮಾಡಬೇಕು ಅಂತಿರ್ತದೆ. ಅಂದರೆ ಆಟೋಮೆಟಿಕ್ಕಾಗಿ ನೀರು ತೋಟಕ್ಕೆ ಹೋಗುವಂಥ ಒಂದು ಸಿಸ್ಟಮನ್ನು ಅಳವಡಿಸಬೇಕು ಅಂತಿರ್ತದೆ. ನಾನು ಮೊನ್ನೆ ಆ ವಿಡಿಯೋದಲ್ಲಿ ತೋರಿಸಿದಾಗಲೂ ಕೂಡ ತುಂಬ ಜನರು ನನಗೆ ಹೇಳಿದರು ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಕೊಡಿ ಅಂತೇಳಿ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಸುಮಾರು 15 ಎಕರೆಗೆ ಸಿಸ್ಟಮೆಟಿಕ್ಕಾಗಿ ಒಂದು ದೊಡ್ಡದಾಗಿರುವಂಥ ನೀರು ಉಳಿಸ್ಲಿಕ್ಕೆ ಮಾಡಿರೋಂಥ ಕೆರೆಯ ಮುಖಾಂತರ ಆಟೋಮೆಟಿಕ್ಕಾಗಿ ತೋಟಕ್ಕೆ ನೀರು ಹೋಗುವಂಥ ಒಂದು ಸಿಸ್ಟಮನ್ನು ನಿಮಗೆ ತೋರಿಸ್ತೇನೆ. ಬನ್ನಿ ಅದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಸ್ನೇಹಿತರೆ, ಆಟೋಮೇಷನಲ್ಲಿ ಎಲ್ಲಿಗೆ ಎಷ್ಟು ಬೇಕಾದ ನೀರನ್ನು ಕಳಿಸ್ಬೋದು, ಆದರೆ ಕಳಿಸ್ಲಿಕ್ಕೆ ನೀರು ಬೇಕಲ್ಲ, ಅದಕ್ಕೊಂದು ವ್ಯವಸ್ಥಿತವಾಗಿ ಬೇಕಾಗತ್ತೆ. ಅಂಥ ಒಂದು ಸುಂದರವಾಗಿರುವಂಥ ಕೃತಕ ಕೊಳದ ಹತ್ರ ನಾನಿದ್ದೇನೆ. ಇದು ಅನ್ನಪೂರ್ಣ ನರ್ಸರಿಯ ಒಂದು ಅತ್ಯುತ್ತಮ ಆಕರ್ಷಣೆ. ತುಂಬ ಜನರು ಇದನ್ನು ನೋಡಿ ಇದನ್ನು ಅಡಾಪ್ಟ್ ಮಾಡಿಕೊಂಡು ಮಳೆ ನೀರನ್ನು ಉಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸ್ವಲ್ಪ ಬೋರ್ವೆಲಲ್ಲಿ ನೀರಿದ್ದರೂ ಕೂಡ ಅದು ಸ್ಟಾಕ್ ಆಗಿ ಸೆಟ್ಟಿಂಗ್ ಮಾಡಿದ್ದಾರೆ. ನಮ್ಮ ಜೊತೆ ಅನ್ನಪೂರ್ಣ ನರ್ಸರಿಯ ಮಾಲೀಕರು ಪೃಥ್ವಿ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸಹಜವಾಗಿ ನಿಮಗೆ ನಿಮ್ಮದೇ ಆದಂಥ ಕೆಲಸಗಳಿದೆ, ಅದರ ಮಧ್ಯದಲ್ಲಿ ಈ ಕೃಷಿಗೆ ನಿಮ್ಮ ತಂದೆಯ ಜೊತೆಗೆ ಮತ್ತು ನಿಮ್ಮ ಪರಂಪರೆಯ ಕೃಷಿಯನ್ನು ಉಳಿಸುವಂಥ ದೊಡ್ಡ ಕೆಲಸ. ಯಾಕೆ ನಿಮಗೆ ಈ ಕೃಷಿಯೊಟ್ಟಿಗೆ ಇನ್ವಾಲ್ವ್ ಆಗಿ ಕೆಲಸ ಮಾಡಬೇಕಂತ ಅನಿಸುತ್ತೆ? ದೊಡ್ಡ ಕಂಪನಿ ಕೆಲಸನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದಲ್ಲ? ಖಂಡಿತ. ಕೊರೋನಾ ಟೈಮಲ್ಲಿ ಇದು ಭಾಳಷ್ಟು ಜನಕ್ಕೆ ಅನಿಸ್ತಿರ್ಬೋದು, ನಾನು ಏನು ಮಾಡ್ತಾ ಇದ್ದೇನೆ, ಇದೇ ಫೀಲ್ಡಲ್ಲಿದ್ದೇನೆ, ಇದು ನನ್ನ ಫೀಲ್ಡಾ ಅಂತೇಳಿ. ಆ ಟೈಮಲ್ಲಿ ನಾನು ಇದನ್ನು ಬಿಟ್ಟು ಕೃಷಿ ಕಡೆಗೆ ತಂದೆಯವರಿಗೆ ಸಪೋರ್ಟ್ ಮಾಡ್ತಾ ಅದೇ ಫೀಲ್ಡಲ್ಲಿ ಬರುವ ಅಂಥೇಳಿ ಅನಿಸ್ತಿದ್ದು. ಈಗ ಬಂದಾದ ನಂತರ ಇನ್ನೂ ಅಡ್ವಾನ್ಸ್ಮೆಂಟ್, ಅಂದರೆ ಏನಾದರೂ ಎಕ್ಸ್ಟ್ರಾ ಮಾಡಲಿಕ್ಕೆ ನೀರಿನ ಅಗತ್ಯತೆ ಇದೆ. ಯಾವುದೇ ಕೃಷಿಯಲ್ಲಿ ನೀರಿಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸಕ್ಸಸ್ ಕಾಣಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಹತ್ರ ಇರುವ 2 ಬೋರ್ವೆಲ್ ಸೋರ್ಸು, 1 ಬಾವಿ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ ನಮಗೆ ವರ್ಷಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಇರ್ತಿತ್ತು. ಎಕ್ಸ್ಟ್ರಾ ಬೇಕು, ಇದನ್ನು ಎಕ್ಸ್ಟ್ರಾ ಸ್ಟೋರೇಜ್ ಮಾಡಲಿಕ್ಕೆ ಏನಾದರೂ ಟ್ಯಾಂಕು ಅದು ಇದು ಅಂತೇಳಿ ಹುಡುಕುವಾಗ ಅನೇಕ ಮಂದಿ ಆಲ್ರೆಡಿ ತುಂಬ ಜನ ಇದನ್ನು ಟರ್ಪಲ್ ಹಾಕಿ HDP ಶೀಟ್ ಹಾಕಿ ಈ ಥರ ಕೃತಕ ಕೆರೆ ಮಾಡಿದ್ದು ಸಕ್ಸಸ್ ಸ್ಟೋರೀಸ್ಗಳನ್ನು ಸ್ಟಡಿ ಮಾಡಿ ಇದನ್ನು ನಾವು ನಿರ್ಮಿಸಿರ್ತೇವೆ. ಇದು ಎಷ್ಟು ಆಳ ಇದೆ? ಇದು 16 ಅಡಿ ಆಳ ಇದೆ, ಅಲ್ಲಿ 110 ಅಡಿ ಅಗಲ, 160 ಅಡಿ ಉದ್ದ. ಸೊ ಟೋಟಲ್ ಒಂದು 75 ಲಕ್ಷ ಲೀಟರ್ ನೀರು ಹಿಡಿಯುವಷ್ಟು ಸಾಮರ್ಥ್ಯ ಇದೆ. ಇದು ಫುಲ್ ಆದರೆ? ಇದು ಫುಲ್ ಆದರೆ ಮಳೆಗಾಲದಲ್ಲಿ ಮಳೆ ನೀರಲ್ಲೇ ಫುಲ್ ಆಗುತ್ತೆ. ಇದು 1.5-2 ತಿಂಗಳ ಮಳೆಗೆ ಇದು ಫುಲ್ ಆಗ್ತದೆ. ಯಾಕಂದರೆ ಉಡುಪಿ ದಕ್ಷಿಣ ಕನ್ನಡ ಆ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರುವ ಕಾರಣ ಇಷ್ಟು ವ್ಯಾಸ ಇದೆ ಅಲ್ಲ, ಸೊ ಇದರಲ್ಲಿ ಜಸ್ಟ್ ಮಳೆಗೆ ತುಂಬುತ್ತದೆ. ಕರೆಕ್ಟ್. ಈಗ ಅಕ್ಟೋಬರ್ ನಂತರ ನಮ್ಮಲ್ಲಿ ಮಳೆ ಕಡಿಮೆ ಆದಾಗ ನೀವು ನೀರು ಹಾಕಲಿಕ್ಕೆ ಶುರು ಮಾಡ್ತೀವಿ. ಖಂಡಿತ. ಆಗ ಎಷ್ಟು ಟೈಮ್ ಇದರಲ್ಲಿ ನೀರು ಉಳಿತದೆ ಆ ಮಳೆ? ಒಂದು 5 ಎಕರೆ ತೋಟ ಇದ್ದವರು ಇಡೀ ಬೇಸಿಗೆಯಲ್ಲಿ ಕೂಡ ಇದನ್ನು ನಿರ್ವಹಣೆ ಮಾಡ್ಬೋದು. ಈಗ ನಮಗೆ ನರ್ಸರಿ ಪ್ಲಸ್ ತೋಟ ಎಲ್ಲ ಇರುವ ಕಾರಣ, ಪ್ಲಸ್ ಬೇರೆ ಪರ್ಪಸ್ಸಿಗೆಲ್ಲ ನೀರು ಉಪಯೋಗ ಮಾಡುವ ಕಾರಣ ನಾವು ಬೋರ್ವೆಲ್ಗಳನ್ನು, ಅಂದರೆ ಸ್ವಲ್ಪ ಕಮ್ಮಿ ನೀರು, ಪ್ರೆಷರ್ ಇಲ್ಲದೆ ಇರುವ ನೀರು, ಬೋರ್ವೆಲ್, ಬಾವಿ ಅಥವಾ ಬೇರೆ ಕೆರೆ, ಹೊಳೆ ಅಂಥದ್ರಲ್ಲಿ ನಾವು ಅದನ್ನು ತಗೊಂಡು ಬಂದು ಇದಕ್ಕೆ ರೀಚಾರ್ಜ್ ಮಾಡ್ತೇವೆ. ಸೊ ಎಷ್ಟು ನಾವು ಖರ್ಚು ಮಾಡಿ ಅದನ್ನು ಕೂಡ ಆಟೋಮೇಷನ್ ಮಾಡಿದ್ದೇವೆ. ಈಗ ಉದಾಹರಣೆಗೆ ಇವತ್ತು ನಾವು 2.5-3 ಲಕ್ಷ ಲೀಟರ್ ನೀರು ಖರ್ಚು ಮಾಡಿದ್ದೇವೆ ಹಗಲೊತ್ತಿಗೆ ನೀರಾವರಿಗೆ. ರಾತ್ರಿ ಬೆಳಗಾಗುವಾಗ ನಮಗೆ ಆ ಆಟೋಮೇಷನ್ ಅಲ್ಲಿ ಕೆಂಪು ಕಲರ್ ಇದು ಸಿಗ್ನಲ್ ಕಾಣ್ತದೆ, ಅಲ್ಲಿ ಹೋಗುವ ಅದರಲ್ಲಿ ಏನು ಸೆನ್ಸಿಂಗ್ ಮಾಡ್ತದೆ ಹೇಳಿದ್ರೆ, ಇಷ್ಟು ಲೀಟರ್ ನೀರು ಖರ್ಚಾಗಿದೆ ಇವತ್ತು, ರಾತ್ರಿ ಬೆಳಗಾಗುವಾಗ ಅಷ್ಟು ನೀರನ್ನು ಬೋರ್ವೆಲ್ ಮುಖಾಂತರ
ಅದು ಇಲ್ಲಿಗೆ ತಂದು ಫಿಲ್ ಮಾಡ್ತದೆ. ಸೊ ಇದು ಸೆಂಟ್ರಲೈಸ್ಡ್ ಪ್ರಾಜೆಕ್ಟ್ ತರ ವರ್ಕ್ ಆಗ್ತದೆ. ಅಂದರೆ ಇದ್ರ ಹತ್ರ ನೀವು ಬರಲೇಬೇಕಾಗಿಲ್ಲ. ಹೌದು, ಇದ್ರ ಹತ್ರ ಬರಬೇಕಾಗಿಲ್ಲ. ಎನಿ ಟೈಮ್ ಇದು ಫುಲ್ ಇರ್ತದೆ, 100% ಫುಲ್ ಇರ್ತದೆ. ಅದೇ ತುಂಬಿಸ್ತದೆ. ಹೌದು. ಈಗ ಜಸ್ಟ್ ಇನ್ನು 1 ತಿಂಗಳಲ್ಲಿ ನಾವು ಇನ್ನು ನೆಕ್ಸ್ಟ್ ಮಳೆ ಎಕ್ಸ್ಪೆಕ್ಟ್ ಮಾಡ್ತೇವೆ. ಮೇ 15, 20 ಹಾಗೆ ಎಕ್ಸ್ಪೆಕ್ಟ್ ಮಾಡ್ತೇವೆ. ಅದಕ್ಕೆ ನಾವೀಗ ಅದನ್ನ ಸೆನ್ಸರ್ ಅನ್ನು ಆಫ್ ಮಾಡಿ ಇಟ್ಟಿದ್ದೇವೆ. ಯಾಕಂದ್ರೆ ಹೊಸ ಮಳೆ ನೀರು ತುಂಬಲಿ ಅಂತ ಹೇಳಿ. ಈ ಟರ್ಪಲ್ ಎಲ್ಲ ಎಲ್ಲಿಂದ ತಗೊಂಬಂದ್ರಿ? ಇದು ಮೊಳೆಯಾರ್ ಮಾರ್ಕೆಟಿಂಗ್ ಅಂತ ಹೇಳಿ ಅವರೇ ಬಂದು ಇನ್ಸ್ಟಾಲ್ ಮಾಡ್ತಾರೆ. ಹೇಗಿದೆ ಇದು ರೇಟ್ಗಳೆಲ್ಲ? ರೇಟ್ ಈಗ ಸ್ವಲ್ಪ ವಾರಿನ ಇಶ್ಯೂಸ್ ಇಂದಾಗಿ ಸ್ವಲ್ಪ ವೇರಿಯೇಷನ್ಸ್ ಇದೆ, ಹಾಗಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆ. ಬಟ್ ಯೂಶುವಲಿ ಎಲ್ಲರೂ ಹಾಕುವ ಪ್ರಕಾರ 120, 130 ಸ್ಕ್ವೇರ್ ಮೀಟರ್ಗೆ ಅದೇ ಥರ. ನೋಡಿ ಸ್ನೇಹಿತರೆ, ಇಲ್ಲಿಂದ ಈಗ ನೀರು ಹೋಗೋದು ಆಟೋಮೆಟಿಕ್ ಇಲ್ಲಿಗೆಲ್ಲ, ಇಲ್ಲಿಂದ ಈಗ ಇದರಲ್ಲಿ ಬಂದು ಬೀಳುವಂಥದ್ದು ಒಂದು ಆಟೋಮೇಷನ್ ಆದರೆ, ಇಲ್ಲಿಂದ ನೀರಾವರಿ ವ್ಯವಸ್ಥೆ ನಮ್ಮ ತೋಟಕ್ಕೆ ಆಗುವಂಥದ್ದು ಇದೇ ಮೋಟರ್ ಮುಖಾಂತರ ಹೋಗಿ ಇಲ್ಲಿಂದ ಅಲ್ಲಿ ಕಾಣಿಸ್ತಿರುವ ಸೊಲನಾಯ್ಡ್ ವಾಲ್ವಿಗೆ ಹೋಗ್ತದೆ. ಆ ಸೊಲನಾಯ್ಡ್ ವಾಲ್ವಿಂದ ಹೋಗಿ ಇಡೀ ನಮ್ಮ ತೋಟಕ್ಕೆ, ಈಗ ನಮ್ಗೆ ಗೊತ್ತುಂಟು ಯಾವ ಕಾಳುಮೆಣಸು ತೋಟಕ್ಕೆ ಯಾವ ಗೇಟ್ ವಾಲ್ ಅಂತ ಹೇಳಿ, ಆ ಗೇಟ್ ವಾಲಿಗೆ ನೀರಾವರಿ ವ್ಯವಸ್ಥೆ ಆಗ್ತದೆ. ಓಕೆ, ಅದನ್ನು ಮತ್ತೆ ನಾವು ಡೀಟೇಲ್ ಆಗಿ ನೋಡುವ, ಅಲ್ಲಿ ಹೋಗುವ. ಇದು ನೀವು ಸೆನ್ಸಾರ್ ಹೇಳಿದಲ್ವಾ? ಹೌದು. ಇದು ಹೇಗೆ ವರ್ಕ್ ಆಗುತ್ತೆ? ಇದು ಸೇಮ್ ನಮ್ಮ ಟ್ಯಾಂಕ್, ಮನೆಯ ಟ್ಯಾಂಕಿನ ಲೆವೆಲ್ ಸೆನ್ಸರ್ಸ್ ವರ್ಕ್ ಆಗ್ತದಲ್ಲ, ಅದೇ ರೀತಿ. ಒಂದು ಲೋ ಲೆವೆಲ್ ಸೆನ್ಸರ್, ಒಂದು ಹೈ ಲೆವೆಲ್ ಆದ ಕೂಡಲೇ ಮೋಟರ್ ಸಿಗ್ನಲ್ ಹೋಗ್ತದೆ, ಆಫ್ ಆಗಲಿಕ್ಕೆ ಮೋಟರ್ ಬಂದ್ ಆಗ್ತದೆ ಅಷ್ಟೇ. ಇದರಲ್ಲಿ ಮೀನು ಇಂಥದ್ದೇನು ಹಾಕೋ ಪ್ರಾಜೆಕ್ಟ್ ಇಲ್ವಾ? ಹಾಕಬಹುದು, ಆದರೆ ಸದ್ಯಕ್ಕೆ ಹಾಕಲಿಲ್ಲ. ಅಂದರೆ ಸೇಫ್ಟಿ ಪರ್ಪಸ್ಸಿಗೆ. ಈಗ ಏನಾದರೂ ಹಾಕಿ ಅದನ್ನು ಹಕ್ಕಿ ಹಿಡ್ಕೊಂಡು ಹಕ್ಕಿ ಹಿಡಿಯುವಾಗ ಟರ್ಪಲ್ ಹಾಳಾಗಬಾರ್ದಲ್ಲ, ಹಾಗೆ ಆ ಉದ್ದೇಶದಿಂದ ಹಾಕಲಿಲ್ಲ. ಬಟ್ ಇದನ್ನು ಅದಕ್ಕೆ ಸಹ ಮೀನುಗಾರಿಕೆ ಸಹ ಬಳಸ್ಬೋದು. ನೋಡಿ ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ನಾವು ಯೋಚನೆ ಮಾಡುವಾಗ, ಇಷ್ಟು ದೊಡ್ಡ ಕೆರೆ ಮಾಡುವಾಗ ಇದಕ್ಕೆ ಭದ್ರತೆ ನೋಡಿ. ಯಾವ ಕಾರಣಕ್ಕೂ ಕೂಡ ಯಾರು ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪ್ರಾಣಿಗಳು ಬರಲಿಕ್ಕೆ ಸಾಧ್ಯ ಅಲ್ಲ ಸರ್? ಹೌದು. ಯಾಕಂದರೆ ಯಾರು ದಾರಿ ತಪ್ಪಿ ಬಂದು ಇಲ್ಲಿ ಜಾರಿ ಬಿದ್ದರೆ ಅಥವಾ ಪ್ರಾಣಿಗಳು ಬಿದ್ದರೆ ದೊಡ್ಡ ಹಿಂಸೆ ಆಗ್ಬೋದು. ನೋಡಿ, ಆ ಸೈಡ್ ಕಾಡಿದೆ. ಸೊ ಕೆಲವು ಸತಿ ಚಿರತೆಗಳು ಅಥವಾ ಹಂದಿಗಳು ಆ ಥರ ಬಂದು ಕೂಡ, ನೀರು ಕುಡಿಲಿಕ್ಕೆ ಬಂದರೂ ಕೂಡ ನಮಗೆ ಸಮಸ್ಯೆ. ಯಾಕಂದ್ರೆ ಉಗುರಿರ್ತವೆ, ಒಂದು ವೇಳೆ ಬಿದ್ದರೂ ಕೂಡ ಹೊರಗೆ ಬರುವಾಗ ಟರ್ಪಲ್ ಹೊಟ್ಟೆ ಆಗುವ ಚಾನ್ಸಸ್ ಇದೆ. ಹೌದೌದು, ಬರಲಿಕ್ಕೂ ಸಾಧ್ಯ ಇಲ್ಲ. ಹೌದು. ಆಗ ನಮ್ಮ ನೀರಿನ ಪ್ರಾಜೆಕ್ಟ್ ಕೂಡ ಫೇಲ್ ಆಗ್ತದೆ, ಪ್ಲಸ್ ಅದರಿಂದ ಸಮಸ್ಯೆ ಆಗ್ತದೆ. ಇದು ಓವರ್ಫ್ಲೋ ವಾಟರ್, ಮಳೆಗಾಲದಲ್ಲಿ ಎಕ್ಸೆಸ್ ನೀರು ಬರ್ತದೆ, ಇದರ ಓವರ್ಫ್ಲೋ ಆದಾಗ ಅದನ್ನು ವಾಪಸ್ ಚರಂಡಿಗೆ ಹೋಗುವ ಸಿಸ್ಟಮ್ ಅನ್ನು ಮಾಡಿದೆ. ತುಂಬ ಇಂಚು ನೀರು ಮಳೆಗಾಲದಲ್ಲಿ ಬರ್ತದಲ್ಲ? ಹೌದು ಹೌದು. ಆ ಕಾರಣಕ್ಕೋಸ್ಕರ ಸರಿ, ಇದಕ್ಕೆ ಜರಿಯದಕ್ಕೋಸ್ಕರ ಹುಲ್ಲು ತನ್ನಷ್ಟಕ್ಕೆ ಬೆಳೆದಿದೆ ಅಥವಾ ನೀವೇ ನೆಟ್ಟಿದೆ? ಇದು ನೆಟ್ಟಿರುವಂಥದ್ದು. ಇದು ಮಣ್ಣು ಸವಕಳಿ ಆಗಬಾರ್ದು ಅಂತ ಹೇಳಿ ಲಾವಂಚ ಹಾಕಿರ್ತೇವೆ. ಲಾವಂಚ ಅಂದ್ರೆ ಅದು ನೀರಿಗೆ ಹಾಕಿ ಆಯುರ್ವೇದಿಕ್ ಕುಡಿತೇವಲ್ಲ, ಅದೇ ಲಾವಂಚವನ್ನು ಇಲ್ಲಿ ಹಾಕಿರ್ತೇವೆ. ಸೊ ಇದು ನಾವು ಲಾವಂಚದ ಬೇರಿನ ಪರ್ಪಸ್ಸಿಗಲ್ಲ, ಮಣ್ಣು ಬೀಳಬಾರ್ದು, ಮಣ್ಣು ಹಾಗೆ ಇರಬೇಕು ಅಂತ ಹೇಳುವ ಉದ್ದೇಶಕ್ಕೆ. ಯಾಕಂದರೆ ಕೆರೆಯಲ್ಲಿ ಇಷ್ಟು 75 ಲಕ್ಷ ಲೀಟರ್ ನೀರನ್ನು ಹಿಡಿಲಿಕ್ಕೆ ನಮಗೆ ತಾಕತ್ತು ಬೇಕು. ಆ ಮಣ್ಣು ಎನಿ ಟೈಮ್ ನಮಗೆ ಸೇಫ್ ಗಾರ್ಡ್ ಮಾಡಬೇಕು ಹೇಳಿ ಫುಲ್ ಇದನ್ನು ದಟ್ಟವಾಗಿ ನೆಟ್ಟಿರ್ತೇವೆ ಅಲ್ಲ. ಅದರ ಬೇರಲ್ಲಿ ಅದನ್ನು ಮಣ್ಣನ್ನು ಹಿಡ್ಕೊಂಡಿರ್ತೇವೆ. ಹೌದು ಹೌದು. ಬೇರು ಉಪಯೋಗ ಆಗದಿದ್ದರೂ ನಮಗೆ ಗಿಡದಿಂದ ನಮಗೆ ತುಂಬ ಅನುಕೂಲ ಆಗ್ತದೆ. ಸ್ನೇಹಿತರೆ, ಮೇಲ್ಗಡೆ ಕೆರೆ ಅಂತ ತೋರಿಸಿದೆ, ಕೆರೆ ಪಕ್ಕದಲ್ಲಿ ಇದರದ್ದು ಪೂರ್ತಿ ಕಂಟ್ರೋಲ್ ಇದೆ. ಹೇಳಿ ಸರ್, ಹೇಗೆ ವರ್ಕ್ ಆಗುತ್ತೆ ಇದು? ನಾರ್ಮಲ್ ಆಗಿ ಈಗ ನೀರಾವರಿ ವ್ಯವಸ್ಥೆ ಹೇಗಾಗ್ತದೆ ನಮ್ಮ ನಾರ್ಮಲ್ ಗೇಟ್ ವಾಲಲ್ಲಿ, ಅದೇ ರೀತಿ. ಬಟ್ ಇಲ್ಲಿ ಸಿಸ್ಟಮ್ ಚೇಂಜ್ ಆಗಿದ್ದೆ ಗೇಟ್ ವಾಲ್. ಇದು ಸೊಲನಾಯ್ಡ್ ವಾಲ್ವ್ಸ್. ಇದು ನಾವು ಎಲೆಕ್ಟ್ರಿಕ್ ಕನೆಕ್ಷನ್ ಇರುವ ಕಾರಣ ಇದು ನಾವು ಹೇಳಿದ ಕಮಾಂಡ್ ಅನ್ನು ಫಾಲೋ ಮಾಡ್ತದೆ. ಸೊ ಆನ್ ಅಂತ ನಾವು ಮೊಬೈಲ್ ಆ್ಯಪ್ನಲ್ಲೇ ಕೊಡ್ಬೋದು, ಅಥವಾ ಟೈಮರ್ ಬೇಸ್ ಇರಿಗೇಷನಲ್ಲಿ ಟೈಮನ್ನು ಸೆಟ್ ಮಾಡಿ ಇಂಥ ಗೇಟ್ ವಾಲ್ ಇಷ್ಟು ಟೈಮಿಗೆ ಆನ್ ಆಗಬೇಕು ಅಂತ ಹೇಳಿದ್ರೆ ಹಾಗೆ ಸೆಟ್ ಮಾಡ್ಬೋದು. ಇಲ್ಲ ಫ್ಲೋ ಮೀಟರ್ ಅಂತ ಇದೆ, ಇಷ್ಟು ಲೀಟರ್ ನೀರನ್ನು ಪಾಸ್ ಮಾಡ್ಬೇಕು ಹೇಳಿ. ಕೆಲವರು ಫ್ಲಡ್ ಇರಿಗೇಷನ್ ಮಾಡ್ತಾರೆ ಇದಕ್ಕೆ ಗದ್ದೆ ಜಾಗಕ್ಕೆಲ್ಲ, ಆಗ ಅಷ್ಟು ಲೀಟರ್ ನೀರನ್ನು ಕೊಡ್ಬೋದು. ಸೊ ಆ ಕಂಟ್ರೋಲ್ಸನ್ನು ಮಾಡುವಂಥದ್ದು ಈ ಬಾಕ್ಸಲ್ಲಿ ಇದೆ. LNK ಅವರದ್ದು ಸಿಸ್ಟಮ್ ಇದು, ಲಾರ್ಡ್ಸ್ ಆ್ಯಂಡ್ ನುಡ್ಸನ್ ಅಂತೇಳಿ ಕಂಪನಿ. ಇಲ್ಲಿಂದ ಕಂಟ್ರೋಲ್ ಆಗ್ತಾ ಇದೆ. ಹೌದು. ಇದು ಭಾರತದಲ್ಲಿ ಪ್ರಥಮ ಬಾರಿಗೆ ನಮ್ಮ ಅನ್ನಪೂರ್ಣ ನರ್ಸರಿಯಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ಸಿಸ್ಟಮ್. ಅಂದರೆ ಇದು ರೆಡಿ ಆಗಿ ಇಮಿಡಿಯೇಟ್ ಫಸ್ಟ್ ಅವರೆಲ್ಲ ಕಡೆ ಪ್ರಮೋಟ್ ಮಾಡಿದ್ರು, ಇದನ್ನು ಮಾಡ್ತಾ ಇದ್ದಾರೆ ಈಗ. ಅಂದರೆ ನಾವು ಇಂಪ್ಲಿಮೆಂಟ್ ಮಾಡಿ 6-7 ತಿಂಗಳಾಯಿತು. ಈಗ ತುಂಬ ಅನೇಕ ಸೈಟ್ಗಳಲ್ಲಿ ಇಂಪ್ಲಿಮೆಂಟೇಷನ್ ಆಗಿ ಸಕ್ಸಸ್ ಇದೆ. ಮತ್ತೆ ಹಲವಾರು ಪ್ರಾಡಕ್ಟ್ಸ್ ಕೂಡ ಬಂದಿದೆ. ಈಗ ಇದಾದ ನಂತರ ತುಂಬ ಅದರಲ್ಲಿ ವೇರಿಯೇಷನ್ಸ್, ಕಾರಿನಾಗೆ ತುಂಬ ವೇರಿಯೇಷನ್ಸ್ ಬರ್ತಲ್ಲ, ಹಾಗೆ ಇದರಲ್ಲಿ ಕೂಡ ಸೋಲನಾಯ್ಡ್ ವಾಲ್ವ್ಸ್ ಅಲ್ಲಿ, ಟ್ಯಾಂಕ್ ಅಲ್ಲಿ, ಇದರಲ್ಲಿ ಸುಮಾರು ಬರ್ತದೆ. ಈಚೆ ಇದು ಕಾಣುವಂಥದ್ದು ಸ್ಯಾಂಡ್ ಫಿಲ್ಟರ್. ಆಲ್ಮೋಸ್ಟ್ ಜೈನ್ ಇರಿಗೇಷನ್ಸ್ನಲ್ಲೆಲ್ಲ ಹೇಗೆಲ್ಲ ನೀವು ಬೇರೆ ಬೇರೆ ನೋಡ್ತೀರಿ, ಅದೇ ರೀತಿ ಇದು ಸ್ಯಾಂಡ್ ಫಿಲ್ಟರ್. ಇದು ಸ್ಕ್ರೀನ್ ಫಿಲ್ಟರ್, ಡಿಸ್ಕ್ ಫಿಲ್ಟರ್. ಅದೇನು ಫಿಲ್ಟರ್? ಏನು ಫಿಲ್ಟರ್ ಇದು? ಸ್ಕ್ರೀನ್ ಫಿಲ್ಟರ್ ಅಂತೇಳಿ. ಅದು ಹೊಯ್ಗೆ ಕಾಳಿನಂಥ ಸಣ್ಣ ಕಸ ಇದ್ರೂ ಕೂಡ ಅದರಲ್ಲಿ ಫಿಲ್ಟರ್ ಆಗಿ ಈಚೆ ಬರ್ತದೆ. ಸೊ ನೀರು ಇಲ್ಲಿ ಹೋಗುವಾಗ ನೀವು ಅಲ್ಲಿ ಡ್ರಿಪ್ ಇರಿಗೇಷನ್ಸಲ್ಲಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನಲ್ಲಿ ಯಾವುದೇ ರೀತಿಯಾದ ಕಸ ಇದರಿಂದ ಪಾಸ್ ಆಗೋದಿಲ್ಲ. ಇದು 2 ಫಿಲ್ಟರ್ಗಳು
ಇದು ಸ್ಯಾಂಡ್ ಫಿಲ್ಟರ್, ಸ್ಕ್ರೀನ್ ಫಿಲ್ಟರ್, ಕ್ಲೀನ್ ಮಾಡಿಯೇ ನೀರು ಕಳಿಸ್ತದೆ. ಸೊ ಇಲ್ಲಿ ಪ್ರೆಷರ್ ಗೇಜ್ ಇದೆ. ಈ ಪ್ರೆಷರ್ ಗೇಜ್ ಏನು ಮಾಡ್ತದೆ ಹೇಳಿದರೆ, ನಮ್ಮ ಪೈಪ್ ಲೈನಲ್ಲಿ ಅಂದರೆ ಗೇಟ್ ವಾಲ್ ಆನ್ ಆದಾಗ ಎಲ್ಲಿಯಾದರೂ ಗೇಟ್ ವಾಲ್ ಮಾಮೂಲಿಯಾಗಿ ಎಂತ ಮಾಡ್ತೇವೆ ಹೇಳಿದರೆ ಶಿಫ್ಟಿಂಗ್ ಮಾಡ್ತೇವೆ ಜೆಟ್ಟನ್ನು, ಅಥವಾ ಸ್ಪ್ರಿಂಕ್ಲರಲ್ಲಿ ಏನಾದರೂ ಕಸ ಸಿಕ್ಕಿ ಬ್ಲಾಕ್ ಆದರೂ ಕೂಡ ಬೈ ಚಾನ್ಸ್ ಈ ಹುಲ್ಲುಗಳು ಸಿಕ್ಕಿ ಬ್ಲಾಕ್ ಆಗಿರ್ತದೆ ಅಥವಾ ಬಳ್ಳಿ ಸುತ್ತಿ ಬ್ಲಾಕ್ ಆಗಿರ್ತದೆ, ಆವಾಗ ಪ್ರೆಷರ್ ಜಾಸ್ತಿ ಆಗ್ತದೆ, ಪೈಪ್ ಒಡೆದು ಹೋಗುವ ಚಾನ್ಸಸ್ ಇರ್ತದೆ. ಆವಾಗ ಇಲ್ಲಿ ಪ್ರೆಷರ್ ಸೆನ್ಸರ್ ಅಂತ ಇದೆಲ್ಲ, ಇದು ಏನು ಮಾಡ್ತಾರೆ ಅಂದರೆ ಪ್ರೆಷರ್ ರಿಲೀಸ್ ಮಾಡಿ ಕೊಡ್ತದೆ. ಸೊ ಆ ನೀರು ಕೂಡ ವಾಪಸ್ ಕೆರೆಗೆ ಹೋಗಿ ಬೀಳುವಾಗೆ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದೇವೆ. ಅದರಿಂದ ಪೈಪ್ ಹೊಡೆಯುವಂಥದ್ದು ಯಾವುದೇ ಪೈಪ್ ಹೊಡೆಯುವಂಥದ್ದು ಸಮಸ್ಯೆ ಎಲ್ಲಿಯೂ ಕೂಡ ಇಲ್ಲ. ಮ್ಯಾನುವಲಿ ಏನಾದರೂ ಹಾರೆ ಪಿಕಸ್ ಕೆಲಸದಿಂದ ಒಡೆದೋಗ್ಬೇಕು ಬಿಟ್ಟರೆ ಪ್ರೆಷರ್ ಹೆಚ್ಚಾಗಿ ಹೊಡೆಯುವಂಥ ಯಾವುದೇ ಸನ್ನಿವೇಶಗಳು ಇಲ್ಲಿ ಬರೋದಿಲ್ಲ. ಈಗ ಇದನ್ನು ಯಾರಿಗಾದ್ರೂ ಅಳವಡಿಸ್ಕೊಳ್ಬೇಕಾದ್ರೆ ಅವರೇ ಅದಕ್ಕೆ ಗೈಡೆನ್ಸ್ ಮಾಡ್ತಾರಾ? ಹೌದು, ಈಗ ನಾವು ಇಂಪ್ಲಿಮೆಂಟ್ ಮಾಡಿರೋದ ನಂಬರನ್ನು ಕೊಡ್ತೇವೆ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಸಣ್ಣ ತೋಟಗಳಿಗೆ ಮಾಡ್ತಾರೆ. ಸಣ್ಣ ತೋಟದಿಂದ ದೊಡ್ಡ ತೋಟ 2 ವ್ಯಾಲ್ಯೂ ಇರೋದ್ರಿಂದ 20, 30, 50, 100 ವ್ಯಾಲ್ಯೂ ಇರುವ ತೋಟಕ್ಕೂ ಗೈಡೆನ್ಸ್ ಮಾಡ್ತಾರೆ. ನಿಮ್ದು ಎಷ್ಟು ಗೇಟ್ ವಾಲ್ ಇದೆ ಅದರಲ್ಲಿ? ನಮ್ಮಲ್ಲಿ ಟೋಟಲ್ 12 ಗೇಟ್ ವಾಲ್ ಇದೆ. ಯಾವುದು ಇದು? ಹಾಂ, ಹೌದು. ನಿಮ್ಮ ಇಡೀ ನೀರಿನ ಮೂಲವೇ ಇಲ್ಲಿಂದ? ಹೌದು, ಇಲ್ಲಿಂದ ಕಂಟ್ರೋಲ್ ಆಗ್ತಿರ್ತದೆ. ಸೊ ಇಲ್ಲಿ ಕೂಡ ಏನು ಮಾಡಿದ್ದೇವೆ ಹೇಳಿದರೆ, ಪ್ರತಿಯೊಂದು ಏರಿಯಾಕ್ಕೆ ಅಂದರೆ ಕಾಳುಮೆಣಸು ತೋಟ, ಅಡಿಕೆ ತೋಟ, ತೆಂಗಿನ ತೋಟಕ್ಕೆ ಎಲ್ಲದಕ್ಕೂ ಇಲ್ಲಿಂದಲೇ ಮೇನ್ ಲೈನನ್ನು ಕೊಟ್ಟಿರ್ತೇವೆ. ಆವಾಗ ಪ್ರೆಷರ್ ಚೂರು ಕೂಡ ಕಮ್ಮಿ ಆಗಿರೋದಿಲ್ಲ. ಗೊತ್ತಾಗುತ್ತೆ. ಪೈಪ್ ಲೈನ್ ಕಾಸ್ಟ್ ಒಂಚೂರು ಜಾಸ್ತಿ ಬಂತು ಇನಿಷಿಯಲಿ, ಆದರೆ ನಮಗೆ ಉಪಯೋಗ ಏನಂದ್ರೆ ಎಲ್ಲ ಗೇಟ್ ವಾಲನ್ನು ಒಟ್ಟಿಗೆ ನೋಡ್ಲಿಕ್ಕೆ ಆಗ್ತದೆ ಮತ್ತು ಒಟ್ಟಿಗೆ ಬಿಡ್ಬೋದು. ಆಗ ಏನಾದರೂ ಆಟೋಮೇಷನ್ ಅಲ್ಲಿ ಪ್ರಾಬ್ಲಮ್ ಆದ್ರೆ, ಅಂದ್ರೆ ಎಲ್ಲಿಯೋ ಅಪ್ಪಿ ಪ್ರಾಬ್ಲಮ್ ಆದ್ರೂ ಕೂಡ ಇಲ್ಲಿಯೇ ಇದರಲ್ಲಿ ಮ್ಯಾನುವಲ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಈ ನಾಚ್ ಇದೆ ಅಲ್ಲ, ಇದು ಆಟೋಮೆಟಿಕಲ್ ಇದೆ, ಇದನ್ನು ತಿರುಗಿಸ್ಲಿಕ್ಕೆ ಆಗ್ತದೆ. ಸೊ ಇದನ್ನು ತಿರುಗಿಸಿದೆ, ಒಂದು ಆಟೋಮೆಟಿಕ್, ಒಂದು ಮ್ಯಾನುವಲ್, ಒಂದು ಆಫ್, ಪರ್ಮನೆಂಟ್ ಆಫ್, ಆ ಥರ ಸಿಸ್ಟಮ್ ಇದೆ. ಈಗ ಎಕ್ಸ್ಪ್ಲೇನ್ ಮಾಡಿದಾಗೆ ಒಂದು ಅದಕ್ಕೆ ಸರಿಯಾಗಿ ಮೊಬೈಲ್ ಆ್ಯಪನ್ನು ಅವರೇ ಮಾಡಿಕೊಟ್ಟಿರ್ತಾರೆ. ಆ ಮೊಬೈಲ್ ಆ್ಯಪಲ್ಲಿ ಒಂದು ಸ್ಕೆಡ್ಯೂಲ್ ಅಂತ ಇದೆ. ಇದು ಏನು ಮಾಡ್ತದೆ ಹೇಳಿದರೆ, ನಾವು ರೆಡಿ ಮಾಡಿರುವಂತಹ ಪ್ರೋಗ್ರಾಮನ್ನು ಕಂಟಿನ್ಯೂಸ್ ಆಗಿ ರನ್ ಮಾಡ್ತದೆ ನಮ್ಮ ಫ್ರೀಕ್ವೆನ್ಸಿಗೆ. ಅಂದರೆ ಎವ್ರಿ ಡೇ ಮಾರ್ನಿಂಗ್ ಅಂತ ಕೊಟ್ಟರೆ ಎವ್ರಿ ಡೇ ಮಾರ್ನಿಂಗ್ ರನ್ ಆಗ್ತದೆ. ಇಲ್ಲದಿದ್ದರೆ ನಾವು ಸೆಟ್ ಮಾಡಿರುವಂಥದ್ದು 1 ವಾರಕ್ಕೆ ಒಮ್ಮೆ ಬೇಕು ಹೇಳಿದ್ರೆ ಅದು ಕೂಡ ಸೆಟ್ ಮಾಡ್ತದೆ. ಈಗ ಲೈವ್ ಆಗಿ ತೋರಿಸ್ಬೇಕು ಹೇಳಿದರೆ, ಇಲ್ಲಿ ಈಗ ಗಿಡ ಬಾಡ್ಕೊಂಡು ಕಾಣಿಸ್ತಾ ಇದೆ. ಇದೀಗ ಗೇಟ್ ವಾಲ್ ನಂಬರ್ 7 ಅಂತ ಹೇಳಿದರೆ, ನಾನು ಗೇಟ್ ವಾಲ್ ನಂಬರ್ 7 ಮ್ಯಾನುವಲಿ ಇಲ್ಲಿ ಹೋಗಿ ಮ್ಯಾನುವಲ್ ಅಂತ ಕ್ಲಿಕ್ ಮಾಡಿ ಮ್ಯಾನುವಲಿ ನಾನು 7ನೇ ಗೇಟ್ ವಾಲ್ ಅಂತೇಳಿ ಆನ್ ಮಾಡ್ತೇನೆ. ಸೊ ಇದನ್ನು ಎಷ್ಟು ನಿಮಿಷಕ್ಕೆ ಬೇಕು ಅಂತ ಹೇಳಿ ಸೆಟ್ ಮಾಡಿ ಟೈಮರನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಟ್ಟರೆ ಆಯಿತು. ಸೊ ಸ್ಟಾರ್ಟ್ ಅಂತ ಕೊಟ್ಟರೆ ಅಲ್ಲಿ ಇರಿಗೇಷನ್ ಸ್ಟಾರ್ಟ್ ಆಗಲಿಕ್ಕೆ ಶುರು ಆಗುತ್ತೆ. ಸರ್, ಸಾಧಾರಣ ಕೃಷಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಕೆಲಸ ಮಾಡಿದಂಥ ಹುಡುಗರು ಒಂದು ವರ್ಗ ಇದೆ. ಒಂದು ಬಾರಿ ಯೂಟ್ಯೂಬಲ್ಲಿ ಲಕ್ಷ ಕೋಟಿ ಅಂತೇಳಿ ಎಲ್ಲ ನೋಡಿ ಎಲ್ಲ ಒಂದೇ ಸಲಕ್ಕೆ ಬಿಟ್ಟು ಮನೆಗೆ ಬರ್ತಾರೆ. ಮನೆಗೆ ಬಂದು ಹೇಗಿರ್ತದೆ ಅಂತ ಅವ್ರ ಪರಿಸ್ಥಿತಿ, ನಾವು ವೀಡಿಯೋ ಮಾಡಲಿಕ್ಕೆಲ್ಲ ಜಸ್ಟ್ ಮಾತಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಮಾತಾಡಲಿಕ್ಕೂ ತಯಾರಿರಲಿಲ್ಲ. ಅಷ್ಟು ಕೀಳರಿಮೆ, ಡಿಪ್ರೆಷನ್ಗೆ ಅವ್ರು ಹೋಗಿರ್ತಾರೆ. ಇನ್ನೊಂದು ವರ್ಗ ಇರ್ತದೆ. ನಾನು ತುಂಬ ಬಾರಿ ಕೃಷಿಕರ ಮನೆಗೆ ಹೋಗುವಾಗ ಎಲ್ಲ ತುಂಬ ಚೆನ್ನಾಗಿ ಕೃಷಿ ಮಾಡ್ತಿರ್ತಾರೆ. ಅವ್ರ ಮಗ ಹಾಗೆ ಅಲ್ಲಿ ನೋಡ್ತಾ ಹೋಗ್ತಿರ್ತಾನೆ. ಜಸ್ಟ್ ನಮ್ಮನ್ನು ಮಾತಾಡಿಸೋದಿಲ್ಲ, ಅವನಿಗೆ ಅಷ್ಟು ಒಂದು ಸೌಜನ್ಯತೆ ಇರುವುದಿಲ್ಲ, ಮತ್ತು ಅವನಿಗೆ ಈ ಕೃಷಿಯಲ್ಲಿ ಇಂಟ್ರೆಸ್ಟೇ ಇರುವುದಿಲ್ಲ. ಈ 2 ವರ್ಗಗಳು ಕೂಡ ಇರ್ತದೆ. ಹಾಗೆ ನೀವೀಗ ಈ 2 ವರ್ಗಕ್ಕೆ ಸೇರದಿರುವಂಥ ಒಂದು ವ್ಯಕ್ತಿತ್ವ ನಿಮ್ಮದು. ಯಾಕೆಂದರೆ ನೀವು ಕೆಲಸ ಮಾಡ್ತೀರಿ, ಅದರೊಟ್ಟಿಗೆ ತೋಟದ ಬಗ್ಗೆನೂ ಕೂಡ ಗಮನ ಇಟ್ಕೊಳ್ತೀರಿ. ನೀವು ಆ ರೀತಿಯ ಹುಡುಗರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನೋಡಿ, ಇನ್ವಾಲ್ವ್ಮೆಂಟ್ ಇಲ್ಲದಿದ್ದರೆ ಭಾರಿ ಕಷ್ಟ ಆಗ್ತದೆ. ಮತ್ತು ಸೋಷಲೈಸಿಂಗ್ ಬೇಕು. ಯಾಕಂದರೆ ಈಗ ನಾನು ಅಪ್ಪ ಹೇಳಿಕೊಟ್ಟಾಗೆ ನಾನು ಮಾಡ್ತಾ ಇರೋದು ಅಲ್ಲ, ಅಥವಾ ಅವರ ಎಕ್ಸ್ಪೀರಿಯನ್ಸನ್ನು ಕೇಳುವುದೇ ಇಲ್ಲ ಅಂತೇಳಿ ಮಾಡೋದಿಲ್ಲ. ಅವ್ರು ಏನು ಮಾಡ್ಕೊಂಡು ಬಂದರು ಅದನ್ನು ಕೂಡ ಅಡಾಪ್ಟ್ ಮಾಡಿಕೊಂಡು, ಈಗ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಏನುಂಟು ಅದನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಬೇಕು. ಆ ರೀತಿಯಾಗಿ ಫಸ್ಟ್ ಕ್ಯಾಟಗರಿ, ಫಸ್ಟ್ ವರ್ಗದವರಿಗೆ ಏನು ಹೇಳ್ತೇನೆ ಅಂದರೆ, ಬಿಟ್ಟು ಬಂದು ನೀವು ಸ್ವಂತ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ತುಂಬ ಒಳ್ಳೆಯದೇ. ಆದರೆ ಅದರಲ್ಲಿ ಕೂಡ ನೀವು ಕಲ್ತು ಮಾಡಿ, ಅಂದರೆ ಬೇಸಿಕ್ಸನ್ನು ಕಲಿಬೇಕು. ಯಾರೋ ಹೇಳಿದ್ದು ಕೇಳಿ ಅಥವಾ ಇದು ಮಾಡಿ ಅದನ್ನು ಇಮಿಡಿಯೇಟ್ ನಾನು ಓವರ್ನೈಟಲ್ಲಿ ನಾನು ಲಕ್ಷ ಕೋಟಿ ಅಂತೇಳಿ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಹಂತ ಇದೆ, ಒಂದು ಇಳುವರಿ ಬರಲಿಕ್ಕೆ ಒಂದು ಹಂತ ಇದೆ, ಮತ್ತು ವಾತಾವರಣದ ವ್ಯತ್ಯಾಸಗಳನ್ನು ಅರಿತುಕೊಳ್ಳಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ ಆಗ ಆ ಎಕ್ಸ್ಪೀರಿಯನ್ಸನ್ನು ಬೇರೆ ಬೇರೆ ರೈತರ ಹತ್ರ ಕೇಳಿ ಪರಿಚಯ ಮಾಡಿಕೊಂಡು ಸ್ವಲ್ಪ ಕಲ್ತು ಮಾಡಬೇಕು. ಮತ್ತು ಎರಡನೇದೇನೆಂದರೆ, ನಾನು ಇಷ್ಟೇ ಮಾಡೋದು ಅಂಥೇಳಿ ಅವರಿಗೂ ಏನು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಬಟ್ ಅದರಲ್ಲಿ ಕೂಡ ಏನಾದರೂ ನಾನು ಸಂಪಾದನೆ ಸ್ವಲ್ಪ ಜಾಸ್ತಿ ಮಾಡಬೇಕಂತ ಹೇಳಿದರೆ ಸ್ವಲ್ಪ ಇನ್ನೂ ಹಲವರ ಹತ್ರ ಮಾತಾಡಿಕೊಂಡು ಪರಿಚಯಿಸಿ ಅದು ಕೂಡ ಮಾಡಬೇಕಾಗ್ತದೆ. ಸೊ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಸ್ಟ್ ಆ ಸರ್ಕಲಲ್ಲಿ ಮಾತ್ರ ಇರಬೇಡಿ, ಹೊರಗಡೆದನ್ನು ಬೇರೆದನ್ನು ರಿಸ್ಕ್ ತಗೊಳ್ಳಿಕ್ಕೆ ಸ್ವಲ್ಪ ರೆಡಿ ಬೇಕು. ಹಾಗೆ ತೀರಾ ರಿಸ್ಕ್, ಕೈ ಮೀರಿ ರಿಸ್ಕ್ ಅಲ್ಲ, ಎಷ್ಟಾಗ್ತದೆ ಅಷ್ಟು, ಹಾಗೆ ಅದನ್ನು ಮಾಡಿ ಮುಂದುವರಿಸ್ಬೋದು ಅಂತ. ಹೌದು, ಅಂದರೆ ನಾವು ಒಂದು ಕಂಪನಿಗೆ ಒಂದು ಸಣ್ಣ ಅಕೌಂಟೆಂಟ್ ಆಗಿ ಒಂದು ಪೆಟ್ರೋಲ್ ಪಂಪಲ್ಲಿ ಲೆಕ್ಕ ಬರಲಿಕ್ಕೆ ಸೇರಬೇಕಾದ್ರೂ ಕೂಡ ಒಂದು 10 ವರ್ಷ ಅದಕ್ಕೋಸ್ಕರ ಕಲ್ತಿರ್ತೀವಿ. ಖಂಡಿತ. ಅಂಥದ್ರಲ್ಲಿ ಕೃಷಿಗೆ ಕಲಿಬೇಕು,
ಅದರೊಟ್ಟಿಗೆ ಕಲಿತುಕೊಂಡು ಕಂಟಿನ್ಯೂ ಆಗಿ ಕೃಷಿ ಮಾಡಬೇಕು ಅನ್ನೋಂಥ ಸಂದೇಶ ನೀವು ಕೊಡ್ತೀರಿ ಸರ್. ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಜನರಿಗೆ ಕೊಡ್ತೀರಿ. ಇವತ್ತು ಯುವ ಸಮುದಾಯಕ್ಕೆ ಮತ್ತು ಯಾರ್ಯಾರಿಗೆ ಈ ರೀತಿ ಆಟೋಮೇಷನ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅವರಿಗೆ ಖಂಡಿತವಾಗಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿರ್ತದೆ. ನೀವು ನಂಬರ್ ಕೊಟ್ಟಿದ್ರೆ ಅದನ್ನು ಇದರಲ್ಲಿ ಹಾಕಿದ್ದೇನೆ. ಯಾರಿಗಾದರೂ ಈ ರೀತಿಯ ಮಾಹಿತಿಗಳೆಲ್ಲ ಬೇಕು ಅಂತ ಹೇಳಿದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅದರ ಮುಖಾಂತರ ನಿಮ್ಮ ತೋಟವನ್ನು ಅತ್ಯಂತ ಸುಲಭವಾಗಿ ಸುಲಲಿತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಇದೊಂದು ದಾರಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.